ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಷ್ಟು ದಿನ ನಾನು ಬಿಜೆಪಿಯ ಬಣ ಜಗಳಗಳ ಬಗ್ಗೆ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಕೆಲವರು ಹೇಳ್ತಾ ಇದ್ರು, ಕಾಂಗ್ರೆಸ್ನಲ್ಲೂ ಕೂಡ ಜಗಳ ಇದೆ ಸರ್, ಅವರು ಹೊಡೆದಾಡ್ತಾ ಇದ್ದಾರೆ, ನೀವ್ಯಾಕೆ ಕೇವಲ ಬಿಜೆಪಿಯ ಬಗ್ಗೆ ಮಾತ್ರ ಹೇಳ್ತಿದ್ರಿ ಅಂತ. ನಾನು ಕಾಂಗ್ರೆಸ್ ಬಗ್ಗೆ ಹೇಳ್ತಾ ಹೋದ್ರೆ ಕಾಂಗ್ರೆಸ್ನ ಬೆಂಬಲಿಸುವಂತವ್ರು ಏನ್ ಹೇಳ್ತಾ ಇದ್ರು, ಬಿಜೆಪಿಯವರು ಬೀದಿಯಲ್ಲಿ ನಿಂತು ರಂಪಾಟ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆನೂ ಸ್ವಲ್ಪ ಹೇಳಿ ಅಂತ. ಆದ್ರೆ ವಾಸ್ತವ ಏನ್ ಗೊತ್ತಾ, ರಾಜ್ಯದಲ್ಲಿ ಬಿಜೆಪಿಯವರು ಬೀದಿ ಜಗಳ ಮಾಡ್ಕೊಳ್ತಾ ಇದ್ದಾರೆ, ಅದು ಬೀದಿ ರಂಪಾಟ. ಇನ್ನೊಂದು ಕಡೆ ಕಾಂಗ್ರೆಸ್ನವರದ್ದು ಕೋಲ್ಡ್ ವಾರ್, ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕೋಲ್ಡ್ ವಾರ್ ನಡೀತಾ ಇತ್ತು. ಆದ್ರೆ ಇವತ್ತೇನಾಗಿದೆ ಗೊತ್ತಾ, ಕಾಂಗ್ರೆಸ್ನ ಕೋಲ್ಡ್ ವಾರ್ ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ. ಅಲ್ಲೂ ಕೂಡ ಇದು ಸ್ಫೋಟಗೊಳ್ಳುವಂತಹ ಹಂತಕ್ಕೆ ಹೋಗಿದೆ. ಯಾಕೆ ಕೇಳಿದ್ರೆ ಪರಮೇಶ್ವರ್ ಡೈರೆಕ್ಟ್ ಆಗಿ ಒಂದು ಮಿಸೈಲ್ ಲಾಂಚ್ ಮಾಡಿದ್ದಾರೆ. ಅದು ಮಿಸೈಲ್ ಅಂತಾನೆ ನಾನು ಕರಿತೀನಿ, ಯಾಕೆಂದ್ರೆ ಪರಮೇಶ್ವರ್ ಇಷ್ಟು ಅಗ್ರೆಸಿವ್ ಆಗಿ ಮಾತನಾಡಿದ್ದನ್ನ ನಾನು ನೋಡೇ ಇರಲಿಲ್ಲ. ಪರಮೇಶ್ವರ್ ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಅವರು ಕಾಂಗ್ರೆಸ್ ಹೈಕಮಾಂಡ್ ಹಾಕದಂತಹ ಗೆರೆಯನ್ನ ಯಾವತ್ತೂ ದಾಟಿಲ್ಲ, ಒಂದು ಜೋರಾಗಿ ಮಾತನಾಡೋದು ಇಲ್ಲ. ನಾನು ಪರಮೇಶ್ವರ್ ಅವರನ್ನ ಹಲವು ಬಾರಿ ಭೇಟಿ ಮಾಡಿದ್ದೀನಿ, ಅವರ ಸ್ವಭಾವ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಕಾಂಗ್ರೆಸ್ನಲ್ಲಿ ಏನಾದರೂ ಪಡೆದುಕೊಳ್ಬೇಕು ಅಂತಂದ್ರೆ ನಾವು ಬಂಡಾಯ ಎದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಡ್ ಹೊಡೆದು ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ, ಎಲ್ಲದಕ್ಕೂ ತಾಳ್ಮೆ ಬೇಕು. ಕಾಂಗ್ರೆಸ್ನಲ್ಲಿ ಏನಿದ್ರು ತಾಳಿದವನು ಬಾಳಿಯಾನು ಅನ್ನುವಂತಹ ಪರಿಸ್ಥಿತಿ, ಇಲ್ಲಿ ಬಂಡಾಯ ಎದ್ರಲ್ಲ ಏನೂ ಸಿಗೋದಿಲ್ಲ ಅಂತ ಪರಮೇಶ್ವರೇ ಹಲವು ಬಾರಿ ಹೇಳಿದ್ರು. ಆದ್ರೆ ಇವತ್ತು ಪರಮೇಶ್ವರ್ ಅದಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಮಾತನಾಡಿದ್ದಾರೆ ಅವರು. ಅಂದ್ರೆ ಕಾಂಗ್ರೆಸ್ನಲ್ಲಿ ಬಣ ಜಗಳ ಜಾಸ್ತಿ ಆಗ್ತಾ ಇದೆ, ಮುಖ್ಯಮಂತ್ರಿ ಗಾದಿಗಾಗಿ ದೊಡ್ಡ ಮಟ್ಟದಲ್ಲಿ ಬಡಿದಾಟ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಆಗಿದ್ದು ಡಿ ಕೆ ಶಿವಕುಮಾರ್ ಟೈಮ್ಸ್ ನೌಗೆ ಕೊಟ್ಟಂತಹ ಒಂದು ಇಂಟರ್ವ್ಯೂ. ಅಂದ್ರೆ ಕಾಂಗ್ರೆಸ್ನಲ್ಲಿ ಒಂದು ಬದಲಾವಣೆಯ ಪರ್ವ ಶುರುವಾಗಿದೆ ಎನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನಾಗಿದೆ? ನಿಜವಾಗ್ಲೂ ಸಿದ್ದರಾಮಯ್ಯನವರನ್ನ ಇಳಿಸುವಂತಹ ಕಾಲ ಸನ್ನಿಹಿತವಾಗಿದೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಆದಂತಹ ಒಪ್ಪಂದ ಏನು, ಈಗ ಪರಮೇಶ್ವರ್ ಯಾಕೆ ಸಿಟ್ಟುಗೊಂಡಿದ್ದಾರೆ, ಮುಂದೇನಾಗಬಹುದು ಎಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಯಾಕಂದ್ರೆ ನಾವು ಯಾರ ಜೊತೆನಾರು ಒಂದು ಒಪ್ಪಂದ ಮಾಡ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ, ಇನ್ನೊಂದು ವರ್ಷ ಬಿಟ್ಟು ನನಗೆ ಇಂತಹ ಕೆಲಸ ಆಗಬೇಕು ಅಂತ ನಾವೇನ್ ಮಾಡ್ತೀರಿ, ಅದಕ್ಕಿಂತ ಸ್ವಲ್ಪ ಸಮಯದ ಮುಂಚೆ ಅವರಿಗೆ ನೆನಪು ಮಾಡುವಂತಹ ಕೆಲಸ ಮಾಡ್ತೀವಿ. ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸಿದ್ದೀನಿ. ಹೀಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ 2023ರಲ್ಲಿ ಕಾಂಗ್ರೆಸ್ಗೆ ಫಲಿತಾಂಶ ಬಂತಲ್ಲ, 136 ಸೀಟ್ ಗೆದ್ರಲ್ಲ, ಆಗ ದೆಹಲಿಯಲ್ಲಿ ಕೂತ್ಕೊಂಡು ಒಂದು ಸೂತ್ರವನ್ನ ರೆಡಿ ಮಾಡಲಾಯಿತು. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ, ಈ 5 ಜನರ ಮುಂದೆ ಆ ಒಪ್ಪಂದ ಆಗಿತ್ತು. ಆ ಒಪ್ಪಂದ ಏನು ಕೇಳಿದ್ರೆ, ಕಾಂಗ್ರೆಸ್ ಮೂಲಗಳೇ ಹೇಳುವಂತೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಅಧಿಕಾರ ಹಂಚಿಕೆ ಆಗಿತ್ತು. ಆದ್ರೆ ಗೊಂದಲ ಇದ್ದಿದ್ದೇನು ಗೊತ್ತಾ, 2.5 ವರ್ಷ ಅಧಿಕಾರ ಹಂಚಿಕೆ ಆಗಿದೆಯಾ ಅಥವಾ 2 ವರ್ಷ 3 ವರ್ಷ ಅಧಿಕಾರ ಹಂಚಿಕೆ ಆಗಿದೆಯಾ? ಅಂದ್ರೆ ಡಿ ಕೆ ಶಿವಕುಮಾರ್ 3 ವರ್ಷ ಮುಖ್ಯಮಂತ್ರಿ, ಸಿದ್ದರಾಮಯ್ಯನವರು 2 ವರ್ಷ ಮುಖ್ಯಮಂತ್ರಿ. ಈ ರೀತಿಯ ಒಪ್ಪಂದವ ಅನ್ನೋದ್ರ ಬಗ್ಗೆ ಡೌಟ್ ಇತ್ತು. ಆದ್ರೆ ಇತ್ತೀಚೆಗೆ ನಡೆಯುತ್ತಿರುವಂತಹ ಬೆಳವಣಿಗೆ ಇದೆಯಲ್ಲ, ಅದೇನನ್ನ ಸೂಚಿಸ್ತಾ ಇದೆ? ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಆದಂತಹ ಒಪ್ಪಂದ 2 ವರ್ಷ ಮತ್ತು 3 ವರ್ಷದ ಒಪ್ಪಂದ, ಇದು ಬಹಳ ಸ್ಪಷ್ಟವಾಗ್ತಾ ಇದೆ. ಯಾಕೆ ಗೊತ್ತಾ, ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾರೆ, ಇದ್ದಕ್ಕಿದ್ದಂತೆ ಟೈಮ್ಸ್ ನೌಗೆ ಒಂದು ಇಂಟರ್ವ್ಯೂ ಕೊಡ್ತಾರೆ. ನೀವೆಲ್ಲದನ್ನ ಕನೆಕ್ಟ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಡಿ ಕೆ ಶಿವಕುಮಾರ್ ಒಂದು ರಾಷ್ಟ್ರೀಯ ಸುದ್ದಿವಾಹಿನಿ ಟೈಮ್ಸ್ ನೌಗೆ ಇಂಟರ್ವ್ಯೂ ಕೊಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾರೆ, ನಾನು ಹೈಕಮಾಂಡ್ ಹಾಕದಂತಹ ಗೆರೆಯನ್ನ ಯಾವ ಕಾರಣಕ್ಕೂ ದಾಟೋದಿಲ್ಲ, ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ, ಇದನ್ನ ಹೇಳ್ತಾರೆ. ಜೊತೆಗೆ ಮುಂದುವರೆದು, ನಾನು ಗಾಂಧಿ ಕುಟುಂಬಕ್ಕೆ ತುಂಬಾ ಲಾಯಲ್ ಆಗಿದ್ದೀನಿ. ಯಾಕೆ ಕೇಳಿದ್ರೆ, ಗಾಂಧಿ ಕುಟುಂಬ ಇಡೀ ಕಾಂಗ್ರೆಸ್ ಅನ್ನ ಒಂದಾಗಿಟ್ಕೊಂಡಿದೆ, ಅವರ ತ್ಯಾಗ ದೊಡ್ಡದಾಗಿದೆ, ಹೀಗಾಗಿ ನಾನು ಗಾಂಧಿ ಕುಟುಂಬಕ್ಕೆ ನಿಷ್ಠೆಯನ್ನು ತೋರಿಸ್ತೀನಿ, ಹೀಗಂತ ಡಿ ಕೆ ಶಿವಕುಮಾರ್ ಆ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಇದಾಗ್ತಿದ್ದ ಹಾಗೆ ಅವರೊಂದು ಮಾತು ಹೇಳ್ತಾರೆ, ಸಿದ್ದರಾಮಯ್ಯ ಮತ್ತು ನನ್ನ ನಡುವೆ ಒಂದು ಒಪ್ಪಂದ ಆಗಿದೆ, ಇದನ್ನ ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ಯಾವಾಗ ಈ ಒಪ್ಪಂದದ ವಿಚಾರವನ್ನ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು, ಅದು ರಾಜ್ಯ ರಾಜಕಾರಣದಲ್ಲಿ ಭೂಕಂಪವನ್ನ ಸೃಷ್ಟಿ ಮಾಡಿತು. ಯಾಕೆ ಗೊತ್ತಾ, ಕಳೆದ 1.5 ವರ್ಷದಿಂದ ನಿರಂತರವಾಗಿ ಮಾಧ್ಯಮಗಳು ಏನು ಹೇಳ್ತಾ ಇದಾವೆ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಒಪ್ಪಂದ ಆಗಿದೆ, ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ, ಇದನ್ನ ಹೇಳ್ತಲೇ ಇದ್ರು. ಅನೇಕರು ಈ ಬಗ್ಗೆ ಮಾತನಾಡ್ತಾ ಇದ್ರು. ಆದ್ರೆ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮಾತನಾಡಿರಲಿಲ್ಲ, ಡಿ ಕೆ ಶಿವಕುಮಾರ್ ಕೂಡ ಇದ್ರ ಬಗ್ಗೆ ಮಾತನಾಡಿರಲಿಲ್ಲ. ಇಬ್ಬರೂ ಕೂಡ ಈ ಬಗ್ಗೆ ಮೌನವಾಗಿದ್ರು. ಅದೆಲ್ಲ ಪಕ್ಷದ ಆಂತರಿಕ ವಿಚಾರ, ಈಗ ಯಾಕೆ ನಾನು ನಿಮ್ಗೆ ಹೇಳಿ, ಹೀಗೆ ಹೇಳ್ತಾ ಇದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಫಾರ್ ದಿ ಫಸ್ಟ್ ಟೈಮ್ ಒಂದು ರಾಷ್ಟ್ರೀಯ ಸುದ್ದಿವಾಹಿನಿಗೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಮಿತ್ರರೇ, ನಾನು ಯಾಕೆ ಡಾಟ್ಗಳನ್ನ ಕನೆಕ್ಟ್ ಮಾಡಬೇಕು ಅಂತ ಹೇಳಿದೆ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಯಾವುದೋ ಕನ್ನಡದ ಸುದ್ದಿವಾಹಿನಿಗೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ಇದನ್ನ ಹೇಳಿಲ್ಲ, ಒಂದು ರಾಷ್ಟ್ರಮಟ್ಟದ ಸುದ್ದಿವಾಹಿನಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದರ ಉದ್ದೇಶ ಏನು ಗೊತ್ತಾ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಅಂದ್ರೆ ಕೇಂದ್ರದ ಹೈಕಮಾಂಡ್ ನಾಯಕರಿಗೆ ಇದನ್ನ ನೆನಪು ಮಾಡುವಂತಹ ಪ್ರಯತ್ನ. ನಾನು ನಿಮಗೆ ನಿಷ್ಠನಾಗಿದ್ದೀನಿ, ನೀವು ಹೇಳಿದಂತಹ ಯಾವುದೇ ಮಾತನ್ನ ತೆಗೆದುಹಾಕೋದಿಲ್ಲ, ಈ ರೀತಿಯಾದಂತಹ ಒಂದು ಒಪ್ಪಂದ ಆಗಿತ್ತಲ್ಲ, ಇದು ನಿಮಗೆ ನೆನಪಿದೆಯಾ ಅಂತ ಪ್ರಶ್ನೆ ಮಾಡದಂತಿದೆ. ಇದಾಗ್ತಿದ್ದ ಹಾಗೆ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ಗಳು ಶುರುವಾಗುತ್ತೆ. ಸಿದ್ದರಾಮಯ್ಯನವರು ತಳ್ಳಿ ಹಾಕ್ತಾರೆ, ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ, ಅಧಿಕಾರ ಹಂಚಿಕೆಯ ಬಗ್ಗೆ ಯಾವುದೇ ಮಾತುಕತೆ ಆಗಿಲ್ಲ, ಸಿದ್ದರಾಮಯ್ಯನವರು ಜೋರಾಗಿ ಹೇಳ್ತಾರೆ. ಮಿತ್ರರೇ, ಇದು ಚರ್ಚೆ ಆಗ್ತಾ ಇತ್ತು. ಇವತ್ತೇನಾಯ್ತು, ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ಆಗುತ್ತೆ. ಆರಂಭದಲ್ಲಿ ಇದು ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಆಗಬೇಕಾಗಿತ್ತು.
ಸಿದ್ದರಾಮಯ್ಯನವರ ಬೆಂಬಲಿಗರು ಆ ರೀತಿಯಾಗಿ ತೀರ್ಮಾನ ಮಾಡಿದ್ರು. ಆದ್ರೆ ಅಂತಿಮವಾಗಿ ಏನಾಗುತ್ತೆ, ಡಿ ಕೆ ಶಿವಕುಮಾರ್ ಎಂಟ್ರಿಯಿಂದಾಗಿ ಇದು ಜನಕಲ್ಯಾಣ ಸಮಾವೇಶ ಆಗತ್ತೆ. ಈ ಸಮಾವೇಶ ನಡೆದಂತಹ ದಿನವೇ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಬಾಂಬ್ ಸಿಡಿಸಿದ್ದಾರೆ. ಅವ್ರೇನ್ ಹೇಳ್ತಾರೆ ಗೊತ್ತಾ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದ್ರೆ ಇವ್ರು ಅವ್ರಿಗೆ ಬಿಟ್ಕೊಡೋದು, ಅವ್ರು ತೆಗೆದುಕೊಳ್ಳೋದು ಇದೇ ಆಗಿದ್ರೆ ನಮ್ಗೇನ್ ಕೆಲಸ, ನಾವೆಲ್ಲ ಏನಕ್ಕಿರೋದು, ಹೀಗಂತ ಬಹಳ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡ್ತಾರೆ. ಮಿತ್ರರೇ, ನಾನು ಆಗ್ಲೇ ಹೇಳಿದ ಹಾಗೆ ಪರಮೇಶ್ವರ್ ಯಾವತ್ತೂ ಕೂಡ ಅಷ್ಟು ಏರು ಧ್ವನಿಯಲ್ಲಿ ಮಾತನಾಡೋದಿಲ್ಲ. ಆದ್ರೆ ಇವತ್ತು ಮಾಧ್ಯಮದವರು ಕೇಳದಂತಹ ಪ್ರಶ್ನೆಗೆ ಪರಮೇಶ್ವರ್ ನೇರವಾಗಿ ಕೇಳ್ಬಿಡ್ತಾರೆ, ನಾವೆಲ್ಲ ಯಾಕ್ರಿ ಇರೋದು, ಅವ್ರವ್ರು ಒಪ್ಪಂದ ಮಾಡ್ಕೊಳ್ಳೋದಾಗಿದ್ರೆ ಹೀಗಂತ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ನ ಭಿನ್ನಮತ ಇವತ್ತು ಬೀದಿಗೆ ಬಂದಿದೆ. ಇಷ್ಟು ದಿನ ಮುಸುಕಿನ ಗುದ್ದಾಟ ನಡೀತಾ ಇತ್ತು, ಇವತ್ತು ಸ್ವಲ್ಪ ಬೀದಿಗೆ ಬರುವಂತಹ ಲಕ್ಷಣಗಳು ಕಾಣ್ತಾ ಇದೆ. ನಿಮಗೆ ನೆನಪಿರ್ಲಿ ಮಿತ್ರರೇ, ಪರಮೇಶ್ವರ್ ಈಗೇನು ಹೇಳಿದಾರಲ್ಲ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಪ್ಪಂದ ಆಗಿದ್ರೆ ನಾವು ಯಾಕಿರೋದು ಅಂತ. ಇದು ಕೇವಲ ಪರಮೇಶ್ವರ್ ಒಬ್ಬರ ಮಾತಲ್ಲ, ಇದು ಕಾಂಗ್ರೆಸ್ನಲ್ಲಿರುವಂತಹ ಅನೇಕರ ಮಾತು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಧ್ವನಿಯೂ ಇದೆ, ಎಂ ಬಿ ಪಾಟೀಲ್ ಅವರ ಧ್ವನಿಯೂ ಇದೆ, ಕೆ ಎನ್ ರಾಜಣ್ಣ ಅವರ ಧ್ವನಿಯೂ ಇದೆ, ಬೇರೆ ಬೇರೆ ನಾಯಕರ ಧ್ವನಿಯೂ ಕೂಡ ಇದೆ. ಪರಮೇಶ್ವರ್ ಜೋರಾಗಿ ಹೇಳಿದಾರೆ ಅಷ್ಟೇ. ಯಾಕಂದ್ರೆ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್, ಅದರ ನೆಕ್ಸ್ಟ್ ಬರುವಂತದ್ದೇ ಪರಮೇಶ್ವರ್, ಮುಖ್ಯಮಂತ್ರಿ ಸ್ಥಾನಕ್ಕೆ ತುಂಬಾ ಪ್ರಬಲ ಆಕಾಂಕ್ಷಿ. ಹೀಗಾಗಿ ಪರಮೇಶ್ವರ್ ಈ ಮಾತು ಹೇಳುತ್ತಿದ್ದಂತೆ ಕಾಂಗ್ರೆಸ್ ನಲ್ಲಿ ಮತ್ತೆ ಚರ್ಚೆ ಜೋರಾಗಿದೆ. ಇದ್ರ ಬಗ್ಗೆ ಅನೇಕರು ಮಾತನಾಡಿದ್ದಾರೆ. ನಾನು ಎಲ್ಲರೂ ಹೇಳಿದ್ದನ್ನು ಹೇಳೋದಿಲ್ಲ, ಮುಖ್ಯವಾಗಿ ಸಿದ್ದರಾಮಯ್ಯ ಕೂಡ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದನ್ನು ನೀವು ನೋಡಬೇಕು. ಎಷ್ಟರ ಮಟ್ಟಿಗೆ ಅವರು ಹತಾಶೆ ಆಗಿದ್ದಾರೆ, ಎಷ್ಟು ಕೋಪಗೊಂಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಅವರು ಒಂದೇ ಮಾತು ಕೇಳ್ತಾರೆ, ಬಿಜೆಪಿ ಅವರು ವರ್ಟಿಕಲ್ ಆಗಿ ಡಿವಿಷನ್ ಆಗಿದ್ದಾರೆ, ಅದನ್ನ ನೀವು ಮಾಧ್ಯಮದವರು ತೋರಿಸಿ, ಸುಮ್ಮನೆ ನಮ್ಮನ್ನ ಯಾಕ್ರಿ ಫೋಕಸ್ ಮಾಡ್ತೀರಿ ಪ್ಲೀಸ್ ಅಂತ ಕೇಳಿದ್ದಾರೆ. ಸಿದ್ದರಾಮಯ್ಯನವರು ಯಾವತ್ತಾದ್ರೂ ಪ್ಲೀಸ್ ಅಂತ ಕೇಳಿದ್ದನ್ನ ನೀವು ನೋಡಿದ್ರಾ? ಅಂದ್ರೆ ಅವ್ರಿಗೆ ಅಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆ ಈ ವಿಚಾರ. ಆ ಮಟ್ಟಿಗೆ ಸಿದ್ದರಾಮಯ್ಯನವರು ಸಿಟ್ಟಿಗೆದ್ದಿದ್ರು. ಬಿಜೆಪಿ ಅವರು ವಿಚಾರ ತೋರಿಸ್ರಿ, ನಮ್ಮದೇನು ಸಣ್ಣ ವಿಚಾರ, ಅದಕ್ಕೆ ಡಿ ಕೆ ಶಿವಕುಮಾರ್ ಎಲ್ಲ ಸ್ಪಷ್ಟನೆ ಕೊಟ್ಟಾಗಿದೆಯಲ್ಲ, ನಾನು ಕೂಡ ಹೇಳಾಗಿದೆಯಲ್ಲ, ಹೀಗೆ ಸಿದ್ದರಾಮಯ್ಯನವರು ಇವತ್ತು ಮಾತನಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ನೊಳಗೆ ಯಾವ ಮಟ್ಟಿನ ಗಲಾಟೆ ನಡೀತಾ ಇದೆ ಅಂತ ಯೋಚನೆ ಮಾಡಿ. ಬಿಜೆಪಿಯವರ ರೀತಿ ಬೀದಿ ಜಗಳ ಆಗಿಲ್ಲ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಕೂಡ ಪಕ್ಷಕ್ಕೆ ನಿಷ್ಠರು, ಪರಮೇಶ್ವರ್ ಕೂಡ ಪಕ್ಷಕ್ಕೆ ನಿಷ್ಠರು, ಸಿದ್ದರಾಮಯ್ಯನವರು ಕೂಡ ಪಕ್ಷಕ್ಕೆ ಒಂದು ಹಂತದಲ್ಲಿ ನಿಷ್ಠರು. ಆದ್ರೆ ಅವರಿಗೆ ಪಕ್ಷಕ್ಕೆ ಮೀರಿದಂತಹ ಒಂದು ಶಕ್ತಿ ಸಾಮರ್ಥ್ಯ ಇದೆ. ಅದು ಅವರ ಪ್ಲಸ್ ಕೂಡ ಹೌದು, ಮೈನಸ್ ಕೂಡ ಹೌದು. ಇದೆಲ್ಲದನ್ನ ಬದಿಗಿಟ್ಟು ರಾಜಕೀಯವಾಗಿ ನೀವು ಒಂದಷ್ಟನ್ನ ಗಮನಿಸಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದೇನು ಕೇಳಿದ್ರೆ, ನಾನು ಹಿಂದೊಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಸಿದ್ದರಾಮಯ್ಯನವರು ಯಾಕೋಸ್ಕರವಾಗಿ ವಕಫ್ ವಿಚಾರವನ್ನ ಹೆಚ್ಚು ಮುನ್ನೆಲೆಗೆ ತಂದ್ರು, ಅದಕ್ಕೆ ಯಾಕಷ್ಟು ಬೆಂಬಲವನ್ನ ಕೊಟ್ಟರು. ಜಮೀರ್ ಅಹಮದ್ ಏನ್ ಮಾಡಿದ್ರು ಕೂಡ ನನ್ನ ಬೆಂಬಲ ಇದೆ ಅಂತ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಬೆನ್ನಿಗೆ ಯಾಕೆ ನಿಂತ್ಕೊಂಡ್ರು? ಇದರ ಹಿಂದೆ ಒಂದು ರಾಜಕಾರಣ ಇದೆ. ಯಾಕೆ ಕೇಳಿದ್ರೆ, ನಾಳೆ ಅಧಿಕಾರದ ವಿಚಾರ ಬಂದಂತಹ ಸಂದರ್ಭದಲ್ಲಿ, ಅಂದ್ರೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅನ್ನುವಂತಹ ವಿಚಾರ ಹೈಕಮಾಂಡ್ ಟೇಬಲ್ಗೆ ಬಂದಾಗ ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಡೋದು ಯಾರು? ಅಲ್ಪಸಂಖ್ಯಾತ ಸಮುದಾಯ. ನನ್ನ ಜೊತೆಗೆ ಕೇವಲ ಕುರುಬ ಸಮುದಾಯ ನಿಂತಿಲ್ಲ, ಅಲ್ಪಸಂಖ್ಯಾತರು ಕೂಡ ನನ್ನ ಜೊತೆಗೆ ನಿಂತಿದ್ದಾರೆ, ಅಂದ್ರೆ ಮುಸ್ಲಿಮರು ನನ್ನ ಬೆನ್ನ ಹಿಂದಿದ್ದಾರೆ ಅಂತ ಸಿದ್ದರಾಮಯ್ಯನವರು ತೋರಿಸಬೇಕಾಗಿತ್ತು. ಅಲ್ಪಸಂಖ್ಯಾತ ಸಮುದಾಯದ ಪ್ರಶ್ನಾತೀತ ನಾಯಕನಾಗಿ ಸಿದ್ದರಾಮಯ್ಯನವರು ಗುರುತಿಸಿಕೊಳ್ಳಬೇಕಾಗಿತ್ತು. ಹಿಂದೊಮ್ಮೆ ನಿಮಗೆ ಹೇಳಿದ್ದೆ, ಕಾಂಗ್ರೆಸ್ನವರು 1,60,00,000ದಿಂದ 1,70,00,000 ವೋಟ್ ಅನ್ನ ಕರ್ನಾಟಕದಲ್ಲಿ ತೆಗೆದುಕೊಳ್ತಾರೆ ಅಂತ ಅಂದುಕೊಳ್ಳಿ. ಅದರಲ್ಲಿ ಸರಿಸುಮಾರು 35ರಿಂದ 40% ವೋಟ್ ಬರುವಂತಹದ್ದು ಯಾರದ್ದು? ಮುಸ್ಲಿಮರದ್ದು. ಮುಸ್ಲಿಂ ವೋಟ್ ದಂಡಿಯಾಗಿ ಕಾಂಗ್ರೆಸ್ಗೆ ಬರುತ್ತೆ. ಈಗ ಸಿದ್ದರಾಮಯ್ಯನವರು ರೆಬಲ್ ಆಗ್ತಾರೆ ಅಂತಂದ್ರೆ ಆ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಇಷ್ಟ ಇಲ್ಲ. ಈ ರೀತಿಯಾಗಿ ಶಕ್ತಿ ಪ್ರದರ್ಶನ ಮಾಡಿ ಕಾಂಗ್ರೆಸ್ನ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತಹ ಕೆಲಸವನ್ನ ಸಿದ್ದರಾಮಯ್ಯನವರು ವಕಫ್ನ ವಿಚಾರವಾಗಿ ಮಾಡಿದ್ರು. ಅದಾಗ್ತಿದ್ದ ಹಾಗೆ ಮಿತ್ರರೇ, ಬೈ ಎಲೆಕ್ಷನ್ ಅನ್ನ ತೆಗೆದುಕೊಳ್ಳಿ. ಬೈ ಎಲೆಕ್ಷನ್ ನಲ್ಲಿ ಸಿದ್ದರಾಮಯ್ಯನವರು ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿದ್ದಾರೆ. ಎಲ್ಲ ಕಡೆ ಅವರು ಒಂದೇ ಮಾತು ಹೇಳ್ತಾ ಇದ್ರು, ನೀವು ಈ ಬಾರಿ ನನ್ನನ್ನ ಬೆಂಬಲಿಸಲೇಬೇಕು. ಬೊಮ್ಮಾಯಿ ಅವರ ಕ್ಷೇತ್ರಕ್ಕೂ ಕೂಡ ಹೋಗಿ ಪ್ರಚಾರ ಮಾಡಿದ್ರು. ಶಿಗ್ಗಾಂವಿಯಲ್ಲಿ ಅಲ್ಲಿರುವಂತಹ ಕುರುಬ ಸಮುದಾಯದ ಮುಂದೆ ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಹೇಳಿದ್ರು, ನಿಮ್ಮ ಸ್ವಾಮೀಜಿ ಏನಾದರೂ ನಿಮಗೆ ಆರ್ಡರ್ ಮಾಡಿದ್ರು ಕೂಡ ನೀವು ಬೊಮ್ಮಾಯಿಗೆ ವೋಟ್ ಹಾಕಬಾರ್ದು, ಈ ಬಾರಿ ನನಗೆ ವೋಟ್ ಹಾಕಬೇಕು, ಯಾಸಿರ್ ಅಹಮದ್ ಖಾನ್ ಪಠಾಣ್ರನ್ನ ಗೆಲ್ಲಿಸಬೇಕು, ಯಾಕೆಂದ್ರೆ ನನ್ನ ಕೈ ಬಲ ಪಡಬೇಕೋ ಬೇಡವೋ ಹೀಗಂತ ಪ್ರಶ್ನೆ ಕೇಳಿದ್ರು. ಅಂದ್ರೆ ಅಷ್ಟು ಗಟ್ಟಿಯಾಗಿ, ಅಷ್ಟು ದಿಟ್ಟತನದಿಂದ ಈ ಬಾರಿ ಎಲೆಕ್ಷನ್ ಅನ್ನ ಎದುರಿಸಿದ್ರು. 3-3 ಗೆದ್ದಿದ್ದಾರೆ. ಅವರ ಶಕ್ತಿ ಜಾಸ್ತಿ ಆಗಿದೆ. ಇದೆಲ್ಲ ಆಗ್ತಿದ್ದ ಹಾಗೆ ಸಿದ್ದರಾಮಯ್ಯನವರು ಒಂದು ಸಮಾವೇಶ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಅಂದ್ರೆ ಶಕ್ತಿ ಪ್ರದರ್ಶನದ ವೇದಿಕೆ ಆಗಬೇಕಾಗಿತ್ತು. ಸಿದ್ದರಾಮಯ್ಯನವರ ಬೆಂಬಲಿಗರೇ ಸೇರ್ಕೊಂಡು ಇಡೀ ಸಮಾವೇಶವನ್ನು ರೂಪುಗೊಳಿಸ್ತಾರೆ. ಆಗ ಡಿ ಕೆ ಶಿವಕುಮಾರ್ ಪಿಕ್ಚರ್ಗೆ ಎಂಟ್ರಿ ಆಗ್ತಾರೆ. ನೇರವಾಗಿ ಅವರು ಹೈಕಮಾಂಡ್ ಬಳಿಗೆ ಹೋಗ್ತಾರೆ. ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ, ಇದು ಪಕ್ಷದ ವೇದಿಕೆಯಲ್ಲಿ ನಡೀತಾ ಇಲ್ಲ, ಪಕ್ಷಕ್ಕೆ ವಿರುದ್ಧವಾಗಿ ನಡೀತಾ ಇದೆ, ಕರೆದ ಬುದ್ಧಿ ಹೇಳಿ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ತಕ್ಷಣ ಹೈಕಮಾಂಡ್ ಏನ್ ಮಾಡುತ್ತೆ, ಸಿದ್ದರಾಮಯ್ಯನವರಿಗೆ ದೆಹಲಿಗೆ ಬುಲಾವ್ ಕೊಡುತ್ತೆ. ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ. ನೀವು ಪಕ್ಷದ ವೇದಿಕೆಯಲ್ಲಿ ಸಮಾವೇಶ ಮಾಡಿ ನಾವು ಒಪ್ಕೊಳ್ತೀವಿ, ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಬೇಡ, ಹೆಸರು ಬದಲಾಯಿಸಿ ಅಂತ ಸೂಚನೆ ಕೊಡ್ತಾರೆ. ಇಲ್ಲಿ ಬೆಂಗಳೂರಿಗೆ ಬಂದಂತಹ ಡಿ ಕೆ ಶಿವಕುಮಾರ್ ಆ ಹೆಸರನ್ನ ಬದಲಾಯಿಸಿ ಜನಕಲ್ಯಾಣ ಸಮಾವೇಶ ಅಂತ ಅದಕ್ಕೆ ಹೊಸ ಹೆಸರು ಕೊಡ್ತಾರೆ. ಅದಾಗ್ತಿದ್ದ ಹಾಗೆ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ, ಯಾವುದೋ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದನ್ನೆಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಪ್ರತಿ ಬೆಳವಣಿಗೆಯೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದನ್ನೇನು ಬಹಳ ಬಿಡಿಸಿ ಹೇಳಬೇಕಾದಂತಹ ಅನಿವಾರ್ಯತೆಯೇ ಇಲ್ಲ. ಡಿ ಕೆ ಶಿವಕುಮಾರ್ ಯಾಕೆ ಈಗ ಇದನ್ನು ಮಾಡ್ತಾ ಇದ್ದಾರೆ ಕೇಳಿದ್ರೆ, ಮೇ ತಿಂಗಳು ಬಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತುಂಬಾ ಶಕ್ತಿಯುತವಾಗಿ ಬೆಳೆದು ಬಿಟ್ಟು ನಾನು ಅಧಿಕಾರ ಬಿಟ್ಟು ಕೊಡೋದಿಲ್ಲ ಅಂತ ಏನಾದರೂ ಕಿರಿಕ್ ತೆಗೆದ್ರೆ ಡಿ ಕೆ ಶಿವಕುಮಾರ್ ಏನ್ ಮಾಡಬೇಕು? ಸುಮ್ಮನೆ ಕೂರಬೇಕು. ಅದಕ್ಕೆ ಈಗಿನಿಂದಲೇ ವೇದಿಕೆಯನ್ನ ಸಿದ್ಧ ಮಾಡ್ತಾ ಇದ್ದಾರೆ. ಕೇಂದ್ರದ ಹೈಕಮಾಂಡ್ಗೆ ನೆನಪು ಮಾಡಿಕೊಡ್ತಾ ಇದ್ದಾರೆ, ನೋಡಿ ನಾನು ಸುಮ್ಮನೆ ಇರೋ ಮನುಷ್ಯ ಅಲ್ಲ, ನಾನು ಕೂಡ ರೆಬಲ್ ಆಗೋದಕ್ಕೆ ನನಗೆ ಬರುತ್ತೆ ಅನ್ನುವಂಥ ಸಂದೇಶವನ್ನ ಡಿ ಕೆ ಶಿ ಕೇಂದ್ರದ ಹೈಕಮಾಂಡ್ಗೆ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಏನ್ ಮಾಡ್ತಾ ಇದ್ದಾರೆ, ಅವತ್ತೇನೋ ಒಪ್ಪಂದ ಆಗಿದ್ರೆ ಈಗ ನನ್ನ ಪ್ರಭಾವ ಜಾಸ್ತಿ ಇದೆ,
ನನ್ನ ಹೊರತಾಗಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿರೋದು ಕಷ್ಟ ಇದೆ. ನಾನು ತುಂಬಾ ಪ್ರಭಾವಿ ನಾಯಕ, ನನಗೆ ಶಾಸಕರ ಬೆಂಬಲ ಇದೆ, ಜನಸಮುದಾಯದ ಬೆಂಬಲ ಇದೆ, ಪ್ರಬಲ ಕೋಮಿನ ಓಟು ನನ್ನ ಹಿಂದಿದೆ. ಈ ಸಂದೇಶವನ್ನ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಯತ್ನ ಮಾಡ್ತಾ ಇದ್ದಾರೆ. ಈ ಎರಡು ಮದಗಜಗಳ ಕಾದಾಟದ ನಡುವೆ ಪರಮೇಶ್ವರ್ ಹೇಳ್ತಾ ಇದ್ದಾರೆ, ಇವರಿಬ್ಬರೇ ಅಧಿಕಾರವನ್ನು ಹಂಚಿಕೊಳ್ಳೋದಾದ್ರೆ ನಾವೇನಕ್ರಿ ಇರೋದು, ಇವತ್ತಲ್ಲ ನಾಳೆ ನಮಗೂ ಅಧಿಕಾರ ಸಿಗುತ್ತೆ ಅಂತ ಹೇಳಿ ನಾವು ಪಕ್ಷಕ್ಕಾಗಿ ದುಡಿತಾ ಇದೀವಿ. ಹೀಗೆ ಇವ್ರ ನಡುವೆ ಒಪ್ಪಂದ ಆಗತ್ತಪ್ಪ, ದೆಹಲಿಗೆ ಹೋದವರೆಲ್ಲ ಒಪ್ಪಂದ ಮಾಡ್ಕೊಂಡು ಬಂದ್ಬಿಡ್ತಾರೆ ಅಂತಂದ್ರೆ ನಾವು ಪಕ್ಷಕ್ಕಾಗಿ ಯಾಕೆ ಕೆಲಸ ಮಾಡಬೇಕು ಅಂತ ಪರಮೇಶ್ವರ್ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮಿತ್ರರೇ, ಈ ವಿಚಾರ ಅಷ್ಟು ಈಸಿಯಾಗಿ ಇತ್ಯರ್ಥ ಆಗುತ್ತೆ ಅಂತ ನನಗನ್ಸೋದಿಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಇದಾರಲ್ಲ, ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಜಗಮೊಂಡ. ನೀವು ಬೇರೆ ಆಂಗಲ್ ನಲ್ಲಿ ತೆಗೆದುಕೊಳ್ಬೇಡಿ. ಜಗಮೊಂಡ ಅಂತಂದ್ರೆ ಹಠವಾದಿ. ಅವರಷ್ಟು ಸುಲಭಕ್ಕೆ ಯಾವುದನ್ನು ಬಿಟ್ಟು ಕೊಡೋದಿಲ್ಲ. ಯಾರಿಗೆ ಏಟ್ ಕೊಡಬೇಕೋ ಅವ್ರಿಗೆ ಸರಿಯಾಗಿ ಕೊಡ್ತಾರೆ. ಅಂತಹ ಒಂದು ಹಠಮಾರಿ ಸ್ವಭಾವದವರು. ಈಗ ಡಿ ಕೆ ಶಿವಕುಮಾರ್ ಏನಾದರೂ ಜಾಸ್ತಿ ಕಾಲೆಳೆದಿದ್ದೆ ಆದ್ರೆ ಅಧಿಕಾರ ಬಿಟ್ಟು ಕೊಡುವಂತಹ ಸನ್ನಿವೇಶ ಬಂದ್ರೂ ಕೂಡ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಗಾದಿಯನ್ನ ತಪ್ಪಿಸ್ತಾರೆ. ಇದು ಡಿ ಕೆ ಶಿಗೂ ಕೂಡ ಗೊತ್ತು. ಹೀಗಾಗಿ ಈ ಹಿಂದೆ ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರ ವಿರುದ್ಧ ಏನೇ ಆರೋಪ ಬಂದ್ರೂ ಕೂಡ ನಾನು ಬಂಡೆಯಂತೆ ಹಿಂದ್ಗಡೆ ನಿಂತಿದ್ದೀನಿ ಅಂತ. ಆದ್ರೆ ಈಗ ಹಾಗೆ ಹೇಳ್ತಾ ಇಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಗಟ್ಟಿಗೊಳ್ತಾ ಇದ್ದಾರೆ. 2 ವರ್ಷಕ್ಕೆ ಅಧಿಕಾರ ಬಿಡುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಹೀಗಾಗಿ ನಾನು ಜಾಗೃತನಾಗಬೇಕು ಅಂತ ಡಿ ಕೆ ಶಿವಕುಮಾರ್ ಸ್ವಲ್ಪ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಡಿ ಕೆ ಶಿಗಿರುವ ಭಯ ಏನ್ ಗೊತ್ತಾ, ಸಿದ್ದರಾಮಯ್ಯನವರು ನಾಳೆ ಅಧಿಕಾರ ತ್ಯಾಗ ಮಾಡುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರದು, ಇದೇ ನನ್ನ ಕಂಡೀಷನ್. ಬದಲಾಗಿ ಹಿಂದುಳಿದ ವರ್ಗದವರನ್ನ ಮಾಡಬೇಕು, ಯಾವ್ದಾದ್ರು ಅಹಿಂದ ವರ್ಗದವರನ್ನ ಮಾಡಿ. ಹಿಂದಿನಿಂದಲೂ ಕರ್ನಾಟಕದಲ್ಲಿ ಕೂಗಿರೋದೇನು, ದಲಿತ ಮುಖ್ಯಮಂತ್ರಿ, ದಲಿತ ಮುಖ್ಯಮಂತ್ರಿ. ಹೀಗಾಗಿ ಪರಮೇಶ್ವರನ್ನ ಮಾಡಬಿಡಿ ಅಂತ ಸೂಚನೆ ಕೊಟ್ಬಿಟ್ರೆ ಕೇಂದ್ರ ಹೈಕಮಾಂಡ್ ಸಹಜವಾಗಿ ತಲೆಬಾಗಬೇಕು. ಸಿದ್ದರಾಮಯ್ಯನವರನ್ನ ಎದುರು ಹಾಕೊಂಡು ಬೇರೆ ಮುಖ್ಯಮಂತ್ರಿಯನ್ನ ಮಾಡೋದಕ್ಕೆ ಸಾಧ್ಯವಾ? ಈ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಇಷ್ಟು ದಿನ ಬಹಳ ಮೆತ್ತಗಿದ್ರು, ಸಿದ್ದರಾಮಯ್ಯನವರನ್ನ ಅನುಸರಿಸುವಂತಹ ರೀತಿಯಲ್ಲಿ ವರ್ತಿಸ್ತಾ ಇದ್ರು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಕೂಡ ಒಂದು ಹೆಜ್ಜೆ ಮುಂದಿಟ್ಟು ಸ್ವಲ್ಪ ಬಿಸಿ ಮುಟ್ಟಿಸುವಂತಹ ಕೆಲಸ ಮಾಡಿದ್ರು. ಅದಕ್ಕೆ ಕಾಂಗ್ರೆಸ್ನಲ್ಲಿ ಈ ಪರಿಯಾಗಿ ಬಿರುಗಾಳಿ ಎದ್ದಿರುವಂತಹದ್ದು. ಮಿತ್ರರೇ, ಬಿಜೆಪಿಯಲ್ಲಿ ಬಣ ಬಡಿದಾಟ ಆಗ್ತಾ ಇದೆ, ಬೀದಿ ಜಗಳ ಆಗ್ತಾ ಇದೆ, ಏನ್ ಬೇಕಾದ್ರೂ ಆಗಲಿ. ಯಾಕಂದ್ರೆ ಬಿಜೆಪಿ ಅಧಿಕಾರದಲ್ಲಿಲ್ಲ. ಏನೇ ಆದ್ರೂ ಕೂಡ ಮುಂದಿನ 3.5 ವರ್ಷಗಳ ಕಾಲ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಯಾವುದೇ ಚುನಾವಣೆ ಇಲ್ಲ. ಹೀಗಾಗಿ ಬಿಜೆಪಿಯವರು ಎಷ್ಟೇ ಬಡಿದಾಟ ಮಾಡಿಕೊಂಡ್ರು ಅವ್ರಿಗೆ ಟೈಮ್ ಇದೆ. ಕಾಂಗ್ರೆಸ್ನಲ್ಲಿ ಹಾಗಿಲ್ಲ, ಯಾಕೆಂದ್ರೆ ಅಧಿಕಾರದಲ್ಲಿರುವಂತಹದ್ದು. ಹೀಗಾಗಿ ಕಾಂಗ್ರೆಸ್ನ ಬಣ ಬಡಿದಾಟ ಏನಾದರೂ ಜೋರಾಗಿದ್ದೆ ಆದ್ರೆ ಬಿಜೆಪಿಗಿಂತಲೂ ಹೆಚ್ಚು ಸದ್ದು ಮಾಡುತ್ತೆ. ಮಿತ್ರರೇ, ನಿಮಗೇನು ಅನ್ಸುತ್ತೆ? ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ಅಧಿಕಾರವನ್ನು ತ್ಯಾಗ ಮಾಡ್ತಾರ ಅಥವಾ ಕಾಂಗ್ರೆಸ್ನಲ್ಲೇ ಇದ್ದುಕೊಂಡು ಬಂಡಾಯದ ಬಾವುಟವನ್ನು ಹಾರಿಸ್ತಾರ? ನಿಮಗೇನು ಅನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.